ಎಸ್, ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನ ಆಗಬೇಕು ಅನ್ನೋದು ದೇವೇಗೌಡರ ಕುಟುಂಬಸ್ಥರ ಇಚ್ಛೆ ಕೂಡ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಅಂತಿಮ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಹರದನಹಳ್ಳಿಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಗಮನಿಸ್ತಾ ಇದ್ರೆ ಅವರ ಪಾರ್ಥಿವ ಶರೀರವನ್ನು ತೆಗೆಯಲಾಗಿದೆ. ಅವರ ಹಿರಿಯ ಪುತ್ರ ರಮೇಶ್ ಅವರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಎಲ್ಲ ಪುತ್ರರು ಕೂಡ ಅಂತಿಮ ವಿಧಿವಿಧಾನ, ಪೂಜೆ ಪುನಸ್ಕಾರ ಇದೆಲ್ಲವನ್ನ ಮಾಡ್ತಾರೆ. ಅದರ ಅವರ ಕರ್ತವ್ಯ ಕೂಡ. ಆದರೆ ಶಾಸ್ತ್ರದ ಪ್ರಕಾರ ಹಿರಿಯ ಪುತ್ರ ಒಂದಷ್ಟು ಕಟ್ಟುಪಾಡುಗಳನ್ನು ನೆರವೇರಿಸಬೇಕಾಗುತ್ತೆ ನಿಯಮಗಳ ಪ್ರಕಾರ. ಆ ಒಂದು ಕರ್ತವ್ಯದಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮನವರ ಹಿರಿಯ ಪುತ್ರರಾಗಿರುವ ರಮೇಶ್ ಅವರು. ಗಮನಿಸ್ತಾ ಇದ್ದೀರಿ, ಸಂಜೆ 4 ಗಂಟೆಯ ಒಳಗಡೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿಂದ ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಎಚ್.ಡಿ. ರೇವಣ್ಣನವರ ನಿವಾಸದಲ್ಲಿ ಇದುವರೆಗೂ ಕೂಡ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅವರ ಮಕ್ಕಳೇ ಹೇಳ್ತಾ ಇದ್ರು, ನಿಜಕ್ಕೂ ಕೂಡ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನೋದನ್ನು ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿ. ಅಷ್ಟು ಪ್ರೀತಿಯನ್ನು, ಅಷ್ಟು ಜನರನ್ನು ಚೆನ್ನಮ್ಮ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ಈ ದೃಶ್ಯಗಳೇ ಸಾಕ್ಷಿ. ನಿನ್ನೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈ ಕ್ಷಣದವರೆಗೂ ಕೂಡ ಒಂದಷ್ಟು ಮಂದಿ ಅಂತಿಮ ದರ್ಶನ ನಮಗೆ ಸಿಗಲಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಆದರೆ ಸಮಯ ಮೀರಿ ಹೋಗ್ತಾ ಇದೆ. ನಿಗದಿಯಾಗಿರುವಂತಹ ಸಮಯದ ಒಳಗಡೆ ಅಂತ್ಯ ಸಂಸ್ಕಾರ ಮಾಡಬೇಕಾಗಿರುವುದರಿಂದ ಪ್ರಕ್ರಿಯೆಗಳು ಚುರುಕನ್ನು ಪಡ್ಕೊಂಡಿವೆ. ಹೊಳೆ ನರಸೀಪುರದಿಂದ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ದಾರೆ. ರಾಜಕೀಯ ಗಣ್ಯಾತಿಗಣ್ಯ ನಾಯಕರು, ಅಕ್ಕಪಕ್ಕದ ಊರಿನವರು, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಒಂದಷ್ಟು ಮಂದಿ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲೂ ಕೂಡ ಸುಮಾರು 50,000 ಮಂದಿ ಕೂತ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಚೆನ್ನಮ್ಮನವರ ಅಂತಿಮ ಯಾತ್ರೆ ಆರಂಭ ಆಗ್ತಿದೆ. ಗಮನಿಸ್ತಾ ಇದ್ದೀನಿ, ಎಚ್.ಡಿ. ರೇವಣ್ಣನವರ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡುವಂತಹ ಕಾರ್ಯ ಮುಕ್ತಾಯ ಆಗಿದೆ. ಈ ಕ್ಷಣದವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಸಿದ್ದಾರೆ. ರೇವಣ್ಣನವರ ನಿವಾಸದಲ್ಲೇ ಅಂತಿಮ ಪೂಜೆ ಪುನಸ್ಕಾರಗಳು ನೆರವೇರಿತು. ಹರದನಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಂತಿಮವಾಗಿ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ದೇವೇಗೌಡರು ತಮ್ಮ ಅರ್ಧಾಂಗಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ
ಕುಗ್ಗಿ ಹೋಗಿದ್ದಾರೆ. ಮಕ್ಕಳು ಕಣ್ಣೀರಿಡ್ತಿದ್ದಾರೆ, ಮೊಮ್ಮಕ್ಕಳು ಅಜ್ಜಿಯನ್ನು ಕಳ್ಕೊಂಡಿದ್ದಾರೆ. ಒಬ್ಬ ಮಹಾತಾಯಿಯನ್ನು ನಾವು ಕಳ್ಕೊಂಡ್ವಿ ಅಂತ ಊರೇ ಕಣ್ಣೀರಿಡ್ತಾ ಇದೆ. ಇದ್ದಾಗ ಏನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರನ್ನು ಸಂಪಾದಿಸಿ ಹೋಗ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋ ಮಾತುಗಳಿದೆಯಲ್ಲ, ಅದಕ್ಕೆ ಪರ್ಯಾಯವಾಗಿ ಚೆನ್ನಮ್ಮ ಅವರು ನಿಂತ್ಕೊಳ್ತಾರೆ. ಊಟ ಅಲ್ಲಿ 15 ದಿವಸ ಅವ್ರ ಮನೇಲಿ ಇದ್ದು ಊಟ ಮಾಡಿ ಒಂದು ಅಷ್ಟೊಂದು ಸಹಾಯ ಮಾಡಿದ್ರು ನಮಗೆ. ಡಾಕ್ಟ್ರೇ ನಮ್ಮ ನೆಂಟರು ಕರ್ಕೊಂಡೋಗಿ ಅವರ ಕಾರಲ್ಲಿ ದೇವರಪ್ಪಜಿ ಕಾರ್ನಲ್ಲಿ ಕಳಿಸಿ ಹಾಸ್ಪಿಟ್ಲಿಗೆಲ್ಲ ಚೆಕ್ ಮಾಡಿಸಿ ಮಾಡಿ ಕಳಿಸಿದ್ರು. ನಮ್ಮ ಎಷ್ಟು ದೊಡ್ಡ ಮನಸ್ಸು ಅನ್ಸುತ್ತಲ್ವ, ಯಾರೋ ಸಾಮಾನ್ಯರು ಅಷ್ಟು ಚೆನ್ನಾಗಿ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು 15 ದಿವಸ ಅವ್ರ ಮನೆಯಲ್ಲೇ ಇದ್ವಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅವರು ಡಾಕ್ಟ್ರ್ ಮಂಜ ಸರ್ ಎಲ್ಲ ನಮಗೆ ಕಳಿಸಿ ರಾಮಯ್ಯ ಹಾಸ್ಪಿಟ್ಲಿಗೆಲ್ಲ ಕಳಿಸಿ ಚೆಕ್ ಮಾಡಿಸಿ ಎಲ್ಲ ಇದು ಮಾಡಿ ಕಳಿಸಿದ್ರು ನಮ್ಮ ಅಕ್ಕನ. ಆಮೇಲೆ ಪರಿಹಾರನೂ ಮಾಡಿಕೊಟ್ರು. ಅಂತ ಒಬ್ಬ ದೊಡ್ಡ ಮನಸ್ಸಿರೋರು ಈಗ ಇಲ್ಲ ಅಂತ ಭಾರಿ ಒಳಗಾಗ್ತದೆ ನೋಡೋಕ್ಕೆ. ಭಾರಿ ಅಮ್ಮವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನು. ಹೇಳಿದ್ವಿ. ಮತ್ತೆ ನೀವು ಎಲ್ಲಿಂದ ಬಂದಿದ್ದೀರಿ? ನಾಗಳಿ ಗ್ರಾಮದವರು. ಅಲ್ಲಿ ದೇಶ ಕಂಡಂಥ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಚೆನ್ನಮ್ಮ ಅವ್ರ ಹೆಸರು ಭಾರಿ ಚಿನ್ನಮ್ಮ ಅಂತ ಹೇಳಿ ಅವರು ಇವರು ನಮ್ಮ ಹೋಬಳಿಯಿಂದ ಭಾಳಷ್ಟು ದಿವಸ ಅವ್ರ ಮನೆಗೆಲ್ಲ ಬಂದಿದ್ದೀವಿ. ಅವ್ರ ಮನೆ ಕೇಳಿಸ್ಕೊಂತೀರಲ್ಲ, ನೋಡಿಬೇಕಲ್ವ. ಹಾಸನ ಜಿಲ್ಲೆಯವರಾಗಿ ನಾವು ಇಲ್ಲಿ ನೋಡೋಕೆ ಬಂದಿರ್ತೀವಿ. ಒಂದು ಎರಡನೇದಾಗಿ ಸರ್, ಮತ್ತೆ ಹಾಸನ ಜಿಲ್ಲೆಯವ್ರು ಪ್ರಧಾನಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಚೆನ್ನಮ್ಮ ಅಂತ ಹುಟ್ಟಿ ಬರ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಭಾಳ ಜನಕ್ಕೆ ಮನೆಗೆ ಹೋದವರೆಲ್ಲರಿಗೂ ಸಂಕಷ್ಟ, ಅವ್ರಿಗೆಲ್ಲ ಏನು ಬೇಕು ಅವ್ರಿಗೆಲ್ಲ ಭಕ್ತಿಪೂರ್ವಕ ಮಾಡಿದ್ದಾರೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಆಸೆ ಆಕಾಂಕ್ಷೆ ಇರೋದು ಸರ್. ಹೇಳಿ ಸರ್, ನೀವು ಯಾವ ಊರಿಂದ ಬಂದಿದ್ದೀರಿ? ಇವತ್ತು ಅಂತಿಮ ದರ್ಶನಕ್ಕಾಗಿ ಬಂದಿದ್ದೀರಿ? ನಾಗರಹಳ್ಳಿ ಗ್ರಾಮದಿಂದಲೇ ಸಹ ಬಂದಿರೋದು. ದೇವೇಗೌಡರು ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಸಹ ನಮಗೆ. ಅವ್ರ ಕುಟುಂಬವೇ ನಮಗೆ ಅಪಾರವಾದ ಪ್ರೀತಿ ಸಹ. ನಾವು ಯಾವುದೇ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು ಬಂದು ಹೋಗ್ಯಾರ ಸಹ ಅವರು. ನಮ್ಮ ಊರಿಗೆ ಎಲ್ಲದಕ್ಕೂ ಮನೆ ದೇವಸ್ಥಾನಗಳಿಗೆ ನಮ್ಮ ಮನೆಗಳಿಗೆಲ್ಲ ಬಂದಾರ ಸಹ ಅವರು. ಚೌಟ್ರಿ ಎಲ್ಲಾನು ಕಟ್ಸಿಕೊಟ್ಟಾರ ಸರ್ ನಮ್ಮ ಊರಿಗೆ ಅವರು. ಸಮುದಾಯ ಭವನಗಳು ಹಲವಾರು. ಏನೇ ಕೆಲಸಗಳಾಗ್ಲಿಕ್ಕೆ ನೀವು ಕೇಳಲಿಕ್ಕೆ ಹೋದಾಗ ನೇರವಾಗಿ ಚೆನ್ನಮ್ಮ ಅವರೇ ಸಿಗ್ತಾ ಇದ್ರು. ಯಾರು ಇಲ್ದಲ್ಲ ಸೀದಾ ಒಯ್ದಿ ಸರ್ ಮನವಳಿಕೆ. ಚೆನ್ನಮ್ಮರು, ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣವರು, ಭವಾನಿ ಅವರು, ಪ್ರಜ್ವಲ್ ಅವರು ಎಲ್ಲರೂ ಮೀಟ್ ಮಾಡಿದ್ದೀವಿ ಸರ್. ಇದು ಜನರು ತೋರಿಸ್ತಿರ್ತಕ್ಕಂಥ ಪ್ರೀತಿ. ಅಂದರೆ ಚೆನ್ನಮ್ಮ ಅವರು ಒಬ್ಬ ಮಾಜಿ ಪ್ರಧಾನಿ ಪತ್ನಿ ಅಥವಾ ಮಾಜಿ ಮುಖ್ಯಮಂತ್ರಿ ಪತ್ನಿ, ನಮ್ಮ ಮಕ್ಕಳು ದೊಡ್ಡವರು, ನಾವು ಸಾಮಾನ್ಯ ಜನರಿಗೆ ಒಡನಾಡಬಾರ್ದು ಅಂತಕ್ಕಂಥ ಒಂದು ಹಮ್ಮು ಬಿಮ್ಮು ಇಟ್ಕೊಂಡಿರಲಿಲ್ಲ. ಯಾರೇ ಹೋದರೂ ಕೂಡ ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ರು. ಏನೇ ಸಭೆ ಸಮಾರಂಭಗಳು ಬಂದಾಗಲೂ ಕೂಡ ಜನರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು. ಅಂಥವ್ರು ಅಗಲಿಕೆ ನಮಗೆಲ್ಲರೂ ಕೂಡ ನೋವು ತಂದಿದೆ. ಹಾಗಾಗಿ ಕೊನೆಯದಾಗಿ ದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ನಮ್ಮಷ್ಟು ಜಾಗ ಮಾಡಿಸ್ಬಿಟ್ಟು ಹೊಂಟಾಯ್ತು ನಾವು. ದೇವೇಗೌಡರು ಸ್ಟಾಫ್ ಅವರು ಡೆಲ್ಲಿ ಅವರು
ಆ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗಲಿ. ಎಲ್ಲ ಮಹಿಳೆಯರಿಗೆ, ದಂಪತಿಗಳಿಗೆ ಅವರೊಂದು ಆದರ್ಶವಾಗಿದ್ದರು ಅಂತ ತಾಯಿ ಇವತ್ತು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇದಿಷ್ಟು GT ದೇವೇಗೌಡರವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಹೊಳೆನರಸೀಪುರ. ಈ 6 ಮಂದಿನ ಸಾಕಿ ರಾಜಕೀಯ ಪೊಲಿಟಿಕಲ್ ಕ್ವಾರಲ್ಸ್ನಲ್ಲಿ ಅವರು ಇಷ್ಟು ಜನನ ಸಾಕಿ ಅವ್ರನ್ನೆಲ್ಲ ದೊಡ್ಡವ್ರು ಮಾಡಿ ಏನು ತಮಾಷೆ ಇಲ್ಲ ಸರ್. ಸಿ ಆರ್ ಸ್ಯಾಕ್ರಿಫೈಸ್ಡ್ ಅವರ್ ಲೈಫ್. ಎಷ್ಟಂದರೆ ಭಾಳ ಕಷ್ಟದಿಂದ ಬಂದಿರೋರು ಸರ್. ಟುಡೇ ದಟ್ ಈಸ್ ಸೆಕೆಂಡ್ರಿ. ಅದಕ್ಕೆ ನಾನು ಭಾರತ ರತ್ನ ಕೊಡಬೇಕು ಅಂತ ಇವ್ರಿಗೆ ಕೊಟ್ಟು. ಹಾಂ, ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ಐತೆ. ಅದನ್ನು ಇಟ್ ಈಸ್ ಎ ಡೆಫಿನೇಷನ್ ಫಾರ್ 33 ವುಮೆನ್ಸ್ ರಿಸರ್ವೇಷನ್ ಬಿಲ್. ನೋಡ್ರಿ, ಎಲ್ಲರೂ ನಾನೇನು ರೊಕ್ಕ ಕೊಟ್ಟಾರ ನಮಗೆ? ನಾನೇನು ಸ್ವಾಮಿ, ನಾನೇ ಬಂದೀನಿ. ಎಷ್ಟು ಜನ ಬಂದಾರ? ಹಾವೇರಿ ಎಲ್ಲ ರೈತರೆಲ್ಲ ಬಂದಾರ ಸರ್. ಇವ್ರು ರೈತರಂದರೆ ಇವ್ರಿಗೆ ಭಾಳ ಇದು, ರೈತರಿಗೆ ಭಾಳ ಸ್ಯಾಕ್ರಿಫೈಸ್ ಮಾಡ್ಯಾರ ಇವರು. ಅದಕ್ಕೆ ಹಾಂ ಸರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಎ ಜೋಕ್ ಫಾರ್ ಎ ವುಮೆನ್ ಟು ಕಂಟ್ರೋಲ್ 6 ಚಿಲ್ಡ್ರನ್ಸ್. ನಾವು 2 ಮಕ್ಕಳಿದ್ರೇ ನಮಗೆ ಏನು ಸರ್, ಬೇರೆಯವ್ರಿಗೆ ಫೀಸ್ ಕೇಳಿ ಕಟ್ತೀವಿ. ಈ ರಾಜಕೀಯ ಮಾಡ್ಬೇಕಂದ್ರೆ ಅವ್ರು ಎಷ್ಟು ಪೇನ್ ಮಾಡ್ಯಾರ ಸರ್. ಅಲೋ, ಅವರು ಎಷ್ಟು ಪೇನಾಗಿ ಮಾಡಿದ್ದಾರೆ. ಇನ್ನೊಂದು ಸರ್, ನಿಮ್ಮ TV9ಗೆ ನನ್ನ ಕಂಗ್ರ್ಯಾಚುಲೇಷನ್ನು. ಭಾಳ ಚೆನ್ನಾಗಿ ಕವರ್ ಮಾಡ್ತಾಯಿದ್ದೀರಿ. ಏನು ಸರ್, ನಿಮ್ಮ ಇದಕ್ಕೆ ಇನ್ಸ್ಟಿಟ್ಯೂಷನ್ಗೆ ವಿಲೇಜ್ ಲೆವೆಲ್ ಹೋಗ್ಬೇಕು ಅಂತ ದಯವಿಟ್ಟು PDO ಆಫೀಸ್ಗಳು ಏನು ಸರ್ ಸ್ವಲ್ಪ ಕವರ್ ಮಾಡಿ ಸರ್. ನಾನು ಯಾವಾಗ ನೋಡಲಿ? ಈಗಲೇ ನೋಡಬೇಕು. ಚೆನ್ನಮ್ಮನವರ ಅಂತಿಮ ಯಾತ್ರೆ ಆರಂಭ ಆಗಿದೆ. ಹರದನಹಳ್ಳಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನರು ಯಾವ ಪರಿ ನೆರೆದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಫ್ಲೈಓವರ್ಗಳ ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಜನ ತುಂಬಿದ್ದಾರೆ. ಅಷ್ಟರ ಮಟ್ಟಿಗೆ ಜನರನ್ನು ಸಂಪಾದಿಸಿದ್ದಾರೆ. ತಾಯಿ ಅಂದ್ರೇ ತ್ಯಾಗ. ಅಂತಹ ತ್ಯಾಗ ಮೂರ್ತಿಯನ್ನು ಕಳ್ಕೊಂಡು ಇಡೀ ಕುಟುಂಬ ಬಡವಾಗಿದೆ. ಮತ್ತೊಂದು ಕಡೆ ಸಾಕಷ್ಟು ಮಂದಿಗೆ ಆದರ್ಶಪ್ರಾಯರಾಗಿದ್ದಂತಹ ಚೆನ್ನಮ್ಮನವರ ಅಗಲಿಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಘಾಸಿಯನ್ನು ಉಂಟು ಮಾಡಿದೆ, ಆಘಾತವನ್ನು ನೀಡಿದೆ ಅನ್ನೋದಕ್ಕೆ ಸೇರಿರುವಂತಹ ಜನಸಾಗರವೇ ಸಾಕ್ಷಿಯಾಗಿದೆ. ಹರದನಹಳ್ಳಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಜನ ಸಾಗರವೇ ಸೇರಿದೆ. ಇಲ್ಲಿ ಬೆಂಗಳೂರಿನಲ್ಲಿ ಪದ್ಮನಾಭನಗರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಿದಾಗಲೂ ಕೂಡ ಅಷ್ಟೇ ಪ್ರಮಾಣದ ಜನ. ಅವರ ಊರಿನಲ್ಲೂ ಕೂಡ ಅವರನ್ನು ನೋಡೋದಕ್ಕೆ, ಅವರ ಆಶೀರ್ವಾದವನ್ನು, ಅವರು ಬದುಕಿದ್ದಾಗಲಂತೂ ನಮಗೆ ಅವರನ್ನು ನೇರವಾಗಿ ಭೇಟಿಯಾಗುವಂತಹ ಅದೃಷ್ಟ ಸಿಗಲಿಲ್ಲ. ಅವರ ಅಂತಿಮ ಯಾತ್ರೆಯ ಸಂದರ್ಭದಲ್ಲಾದರೂ ಆ ಮಹಾತಾಯಿಯ ಆಶೀರ್ವಾದವನ್ನು ಪಡೆದು ಆಕೆಯಲ್ಲಿರುವಂತಹ ಸದ್ಗುಣಗಳು ಎಲ್ಲವೂ ಅಲ್ಲ ಒಂದಷ್ಟು ನಮ್ಮಲ್ಲೂ ಕೂಡ ಬರಲಿ, ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಳೋಣ ಅನ್ನೋ ಉದ್ದೇಶ. ಚೆನ್ನಮ್ಮನವರ ಪುತ್ರಿ ಕೂಡ ಅನಸೂಯ ಅವರು ಮಾತನಾಡಬೇಕಿದ್ರೆ ಅದನ್ನೇ ಹೇಳ್ತಾ ಇದ್ರು. ನಮ್ಮ ತಾಯಿಯಲ್ಲಿ ಇದ್ದಂತಹ ಗುಣಗಳ ಪೈಕಿ ಎಲ್ಲವನ್ನ ಕೂಡ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಆಕೆಯ ರೀತಿ ತುಂಬು ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗದೇ ಇರಬಹುದು. 90%, 99% ನಮ್ಮ ಕೈಲಿ ಆಗಲ್ಲ. ಅಟ್ಲೀಸ್ಟ್ 60% ಫಸ್ಟ್ ಕ್ಲಾಸಲ್ಲಾದರೂ ಪಾಸ್ ಆಗಬೇಕಲ್ಲ. ಆ ಪ್ರಯತ್ನದಲ್ಲಿ ನಮ್ಮನೆ ಹೆಣ್ಮಕ್ಳು ಮತ್ತು ಬೇರೆ ಹೆಣ್ಮಕ್ಳು ಕೂಡ ಚೆನ್ನಮ್ಮನವರನ್ನು ಆದರ್ಶವಾಗಿ ತೆಗೆದುಕೊಳ್ಬೇಕು ಅನ್ನೋ ಮಾತುಗಳನ್ನು ಆಡ್ತಾ ಇದ್ರು. ನಿರೀಕ್ಷೆನೇ ಮಾಡಿಲ್ಲ ಆ ಪರಿ ಚೆನ್ನಮ್ಮನವರ ಅಂತಿಮ ಯಾತ್ರೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಅಂತಿಮ ದರ್ಶನದಲ್ಲಿ ಅವರ ದರ್ಶನವನ್ನು ಪಡೆದು ಪುನೀತರಾದ್ವಿ ಅನ್ನೋ ಭಾವನೆಯೊಂದಿಗೆ ತೆರಳುತ್ತಾ ಇದ್ದಾರೆ.
Large number of the people are gathered. It's unbelievable. Yes, in her life, she lead is very simple and attachment towards the people, common man, that too poor people. In her entire life, she dedicated to serve them. Because of that reason only, poor people who have taken several kind of assistance from her. ಸಚಿವರು ಶಾಸಕರ ಜಿ ಟಿ ದೇವೇಗೌಡರು ಬನ್ನಿ ನೇರವಾಗಿ ಮಾತಾಡ್ತೀನಿ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರಿ. ಚೆನ್ನಮ್ಮನವರ ನಿಧನದಿಂದ ಬಹಳ ಜನ ದುಃಖಿತರಾಗಿದ್ದೇವೆ. ತಾಯಿ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಿಂದ ಕಂಡಂಥವರು. ಯಾರೇ ಮನೆಗೆ ಬಂದರೂ ಕೂಡ ಅವ್ರ ಪ್ರಧಾನಮಂತ್ರಿಗಳ ಪತ್ನಿ ಅಂತಾಗಲಿ, ಮುಖ್ಯಮಂತ್ರಿಗಳ ಪತ್ನಿ ಅಂತಾಗಲಿ ಮನಸ್ಸಲ್ಲಿ ಇಟ್ಕೊಂಡವ್ರು ಅಲ್ಲವೇ ಇಲ್ಲ, ಮನಸ್ಸು ಬರಲೇ ಇಲ್ಲ. ಅಷ್ಟೊಂದು ಸರಳ, ಸಜ್ಜನಿಕೆ, ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥವ್ರು ಇವತ್ತು ದೈವಾಧೀನರಾಗಿದ್ದಾರೆ. ಇವತ್ತು ದೇವೇಗೌಡರ ಬೆಳವಣಿಗೆಗೆ ಚಿಕ್ಕ ವಯಸ್ಸಿಂದಲೂ ಕೂಡ 75 ವರ್ಷಗಳ ಕಾಲ ದುಡಿದಿದ್ದಾರೆ. ಅವರ ಪ್ರಯತ್ನದಿಂದನೇ ದೇವೇಗೌಡರು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರು. ಹೋಗಿ ನೀವು ಅವ್ರನ್ನ ಭೇಟಿ ಮಾಡಿದ್ರೆ ಹೇಗಿರ್ತಿತ್ತು, ನಿಮ್ಮ ಒಡನಾಟ ಹೇಗಿರ್ತಿತ್ತು? ಭೇಟಿ ಮಾಡಿ ಮಾಲಾರ್ಪಣೆ ಮಾಡಿ ಆಶೀರ್ವಾದ ತಗೊಂಡೇ ಬಂದೆ. ಯಾವಾಗಲೂ ಊಟ ಮಾಡದೆ ಕಳಿಸ್ತಿರ್ಲಿಲ್ಲ. ಅತ್ಯಂತ ಪ್ರೀತಿ, ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಕಾಣ್ತಾ ಇದ್ರು. ಆ ತಾಯಿ ಆ ದೇವರ ಸನ್ನಿಧಿ ಸೇರಿದ್ದಾರೆ. ಅವ್ರಿಗೆ ಆ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗಲಿ. ಎಲ್ಲ ಮಹಿಳೆಯರಿಗೆ, ದಂಪತಿಗಳಿಗೆ ಅವರೊಂದು ಆದರ್ಶವಾಗಿದ್ದರು. ಅಂತ ತಾಯಿ ಇವತ್ತು ನಿಧನರಾಗಿದ್ದಾರೆ. ಅವ್ರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇದಿಷ್ಟು ಜಿ ಟಿ ದೇವೇಗೌಡರವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಹೊಳೆನರಸೀಪುರ.